ನಮಸ್ತೆ ಸ್ನೇಹಿತರೆ, ನಮ್ಮ ಗಾರ್ಡನ್ಸಲ್ಲಿರೋವಂಥ ಅನೇಕ ಬಗೆಯ ಹೂಗಳು ಬೆಳಗ್ಗೆ ಮತ್ತು ಮಧ್ಯಾಹ್ನ ಅರಳಿ ನಮ್ಮ ಕಣ್ಣಿಗೆ ಆನಂದವನ್ನು ಕೊಡೋದು ಬಿಟ್ಟು ಇನ್ನೂ ಕೆಲವೊಂದು ಹೂಗಳಿದ್ದಾವೆ. ಅದು ಸಂಜೆನೂ ನಮಗೆ ಆನಂದ ಕೊಡುತ್ತೆ. ಏನಂದರೆ ನಮಗೆ ಅದು ರಂಜಿಸೋವಂಥ ಟೈಮ್ ನಮಗಿರಬೇಕಷ್ಟೇ. ನೋಡಿ, ಈ ಹೂವು ಎಷ್ಟು ಬಿಡುತ್ತೆ ಅಂದರೆ ಪ್ರತಿದಿನ ಸಂಜೆ ಬಿಡ್ತಾ ಇರುತ್ತೆ. ನೆಕ್ಸ್ಟ್ ಬ್ರಹ್ಮಕಮಲ, ತುಂಬ ದೈವಿಕತೆಯನ್ನು ಹೊಂದಿರೋವಂಥ ಪ್ಲ್ಯಾಂಟ್ ಆಗಿರುತ್ತೆ ಇದು. ಇದರಲ್ಲಿ ಈ ವರ್ಷ 20ರಿಂದ 30 ಹೂಗಳು ಬಿಟ್ಟಿದ್ದಾವೆ ಹೆಚ್ಚು ಕಮ್ಮಿ. ಏನಂದರೆ ಹತ್ತಿರ ಹೋಗ್ಬಿಟ್ಟು ನನಗೆ ಕ್ಯಾಮ್ರಾದಲ್ಲಿ ಕವರ್ ಆಗ್ತಾ ಇಲ್ಲ, ಯಾಕೆಂದರೆ ಇಲ್ಲಿ ಗಿಡ ತುಂಬ ಹೈಟಿಗೆ ಬೆಳೆಯೋಕ್ಕೆ ಬಿಟ್ಬಿಟ್ಟಿದ್ದೀನಿ. ಇದು ಕಟ್ ಮಾಡಿದ್ರೆ ಏನಾದ್ರು ಅಪಶಕುನನೇನೋ ಅನ್ನೋ ಒಂದು ಭಯ. ಅದರಿಂದ ಹಾಗೆ ಬೆಳೆದಿರೋದ್ರಿಂದ ಅದು ಇಷ್ಟಕ್ಕೆ ಕಡ್ಡಿ ಥರ ಬೆಳ್ಕೊಂಡು ಅದರಲ್ಲಿ ಎಲೆ ಬಿಟ್ಟು ಅದರಲ್ಲಿ ಹೂಗಳು ಬಿಟ್ಟಿರೋದ್ರಿಂದ ಕ್ಯಾಮ್ರಾದಲ್ಲಿ ಕವರ್ ಆಗ್ತಾಯಿಲ್ಲ. ಆದಷ್ಟು ಕವರ್ ಮಾಡಿದ್ದೀನಿ. ಹೆಚ್ಚು ಕಮ್ಮಿ ಒಂದು 20-25 ಹೂವು ಇರ್ಬೋದು. ಅಂದರೆ ನನ್ನ ಕಣ್ಣಿಗೆ ಕಾಣಿಸೋದು, ಇನ್ನೂ ಎಲ್ಲೋ ಸಂಧಿ ಬಂದಿಲ್ಲಲ್ಲ, ತುಂಬ ಹೂಗಳು ಬಂದಿದ್ದಾವೆ. ಇದು ಎವ್ರಿ 30 ಸೆಕೆಂಡ್ ಅಥವಾ 1 ಮಿನಿಟ್ಗೆ ಸ್ಮೆಲ್ಲನ್ನು ಬೇರೆ ಅರಳ್ತಾ ಇರಬೇಕಾದ್ರೆ ಸ್ಮೆಲ್ಲನ್ನು ಸೂಸ್ತಾ ಇರುತ್ತೆ. ಅಂದರೆ ಆ ಸುಗಂಧವನ್ನು ಹೊರಸೂಸ್ತಾ ಇರೋದನ್ನು ಅದು ಇನ್ನೂ ಚೆನ್ನಾಗಿರುತ್ತೆ. ಆನಂದ ಕೊಡುವಂಥ ಒಂದು ಗಿಡ ಇದು. ನಮ್ಮ ಕಣ್ಣಿಗೆ ಮತ್ತು ಮನಸ್ಸಿಗೆ ತುಂಬ ಉಲ್ಲಾಸವನ್ನು ಕೊಡುತ್ತೆ. ಅದು ನೈಟಲ್ಲಿನೂ ನಮಗೆ ಪ್ರಕೃತಿ ಸಂತೋಷವನ್ನು ಕೊಡುತ್ತೆ ಅನ್ನೋದಕ್ಕೆ ನಾನು ಇಷ್ಟನ್ನು ಹೇಳ್ತಾ ಇದ್ದೀನಿ. ಹೆಚ್ಚು ಕಮ್ಮಿ 9-9:30 ಆಗಿದೆ. ಸರಿ, ಒಂದು ಪೂಜೆ ಹಾಕ್ಬಿಡೋಣ, ತುಂಬ ಚೆನ್ನಾಗಿ ಅರಳಿದ್ದಾವೆ ಅಂತಂದ್ಬಿಟ್ಟು ಅದಕ್ಕೆ ಊದ್ಕಡ್ಡಿ ಕರ್ಪೂರ ಎಲ್ಲ ಪ್ರತಿ ಸರಿನೂ ಈ ಥರನೇ ಪೂಜೆ ಮಾಡ್ತಾ ಇರ್ತೀನಿ. ಈ ಸರಿ ಎಲ್ಲ ಹೂಗಳು ಪೂಜೆ ಮಾಡೋಕ್ಕಾಗಿಲ್ಲ. ಇಲ್ಲಿ ಸಿಕ್ಕಿರೋ ಅಂಥ 4 ಹೂವನ್ನ ಮಾತ್ರ ಪೂಜೆ ಮಾಡ್ತಾ ಇದ್ದೀನಿ.